ಇವತ್ತು ಅಪ್ಪನ ಮನೆಗೆ ಹೋಗ್ತಾ ಇದ್ದೇನೆ. ಅವರನ್ನು ನೋಡಿಕೊಂಡು ಬರುವಂತೂ ಸಿಕ್ಕಾಪಟ್ಟೆ ಗಾಡಿ ಬರ್ತಾ ಉಂಟು. ಸಾರ್ವಜನಿಕ ಇಳಿಸ್ತಾ ಉಂಟು ಅಂತ ಗೊತ್ತಿಲ್ಲ ನನಗೆ. ಈಗ ಆಗಿದ್ದೀನಿ ಕಾಸರಗೋಡಿಗೆ ಹೊಸ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ. ತೋರಿಸ್ತೇನೆ ಹೊಸ ಮಾರ್ಗದಲ್ಲಿ ಮಾರ್ಗದ ಕೆಲಸ ಹೇಗೆ ನಡೀತಾ ಇದೆ. अंडरपास ಇದೊಂದು ಕಾಂಪೌಂಡಿನ ಹಾಗೆ ಕಟ್ಟಿ ಆ ಸೈಡ್ ಕಾಣುವುದಿಲ್ಲ, ಆ ಸೈಡಿಗೆ ಹೋಗ್ಬೇಕಾದ್ರೆ ಹೋಗ್ಲಿಕ್ಕೂ ಆಗುದಿಲ್ಲ. ಕಾಸರಗೋಡು ಬಂತು, ಫ್ಲೈಓವರ್ ಎಲ್ಲ ಅರ್ಧ ಬರ್ಧದಲ್ಲಿ ಬಸ್ ಸ್ಟ್ಯಾಂಡೇ ಕಾಣದ ಪರಿಸ್ಥಿತಿ ಆಗಿದೆ ಈಗ. ಫುಲ್ಲು ಕತ್ತಲೆ ಆಗಿದೆ. ಫ್ಲೈಓವರ್ನ ಕೆಲಸ ಅರ್ಧದಲ್ಲಿ ಆಗ್ತಾ ಉಂಟು, ಕಂಪ್ಲೀಟ್ ಆಗಲಿಲ್ಲ ನೋಡಿ. ಜಾಯಿಂಟ್ ಮಾಡಕ್ಕೆ ಫ್ಲೈಓವರ್ ಹಲೋ, ಈಗ ಅಮ್ಮನ ಮನೆಗೆ ಬಂದಿದ್ದೇವೆ ನಾವು. ಊಟ ಎಲ್ಲ ಆಯಿತು. ಹಾಗೆ ಅಮ್ಮಂಗೂ ಅಪ್ಪಂಗೂ ಸ್ವಲ್ಪ ಜ್ವರ ಎಲ್ಲ ಬಂದು ಕಡಿಮೆ ಆಗಿದೆ. ಈಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಅಮ್ಮ. ಹಾಗೆ ನಾನು ವಿಡಿಯೋ ಮಾಡೋದು ಅಂತೇಳಿ ಹೊರಗಡೆ ಬಂದಿದ್ದೀನಿ. ತೋರಿಸ್ತೀನಿ ಇಲ್ಲಿ ಸುತ್ತಮುತ್ತಲೆಲ್ಲ ಹೇಗಿದೆ. ನಂಗೆ ನೆನಪಿಲ್ಲ ಮೊದಲಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇಲ್ವಾ ಅಂತ. ಜಸ್ಟ್ ಈಗೊಮ್ಮೆ ತೋರಿಸ್ತೀನಿ. ಇದು ಮನೆಯ ಮುಂಭಾಗ. ಇಲ್ಲಿ ಎಲ್ಲ ಬೇರೆಯವರದ್ದು ಮನೆಗಳು, ಸೈಟ್ ಎಲ್ಲ ಇದೆ. ಆಮೇಲೆ ಆವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ನಿಮಗೆ. ಅಲ್ಲಿ ದೂರದಲ್ಲಿ ಒಂದು ಹೊಳೆ ಕಾಣಿಸ್ತಾ ಇದೆ ನೋಡಿ. ನಾನು ಝೂಮ್ ಹಾಕಿ ತೋರಿಸ್ತೇನೆ, ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗ್ಬೋದು. ಹೊಳೆ ಕಾಣಿಸ್ತಾ ಇದೆ. ನೋಡೋಣ, ಇನ್ನೊಂದು ಸ್ವಲ್ಪ ಆ ಕಡೆ ಹೋಗಿ ತೋರಿಸ್ತೇನೆ ನಾನು, ಹೊಳೆ ಕಾಣಿಸ್ತಾ ಇದೆಯಾ ಅಂತ.
ಇಲ್ಲಿ ಎಲ್ಲ ಬೇರೆ ಮರಗಳೆಲ್ಲ ತುಂಬಿ ಈಗ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ನಿಮಗೆ ಹೊಳೆ ತೋರಿಸ್ಬೇಕು ಅಂತ ಅಂದ್ಕೊಂಡದ್ದು, ಆದರೆ ಅಲ್ಲಿ ಈಗ ಕೆಲವು ಮರಗಳೆಲ್ಲ ದೊಡ್ಡದಾಗಿ ಬೆಳೆದಿದೆ, ಹಾಗಾಗಿ ಹೊಳೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ನಾನು ನೋಡೋಣ ಮುಂದಿನ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗ್ತದಂತ ಟ್ರೈ ಮಾಡ್ತೇನೆ, ಇನ್ನೊಮ್ಮೆ ಬಂದಿರುವಾಗ ಅಥವಾ ಬೇರೆ ಇನ್ಯಾವಾಗಾದರೂ ಟ್ರೈ ಮಾಡ್ತೇನೆ. ಹೊಳೆ ಇಲ್ಲಾಂದರೆ ಹೊಳೆ ಬದಿಗೆ ನಾನು ಹೋಗಿದ್ದು ವಿಡಿಯೋ ತೋರಿಸಿದ್ದೀನಿ ನಾನು, ಅದನ್ನು ಮತ್ತೊಮ್ಮೆ ನೋಡಿ. ಈಗ ಮನೆ ಒಳಗೆ ಅಮ್ಮ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ. ಹಾಯ್ ಮಾಡಿ ಮಾಡಿ ಫೋಟೋ ತಗೊಂಡು ವಿಡಿಯೋ ಮಾಡೋದು ಮಾತಾಡ್ತಾರೆ. ಅಳಿಯ ಮಾವನ ಮನೆಗೆ ಬಂದು ಮೊಬೈಲ್ ನೋಡ್ತಾ ಕೂತಿದ್ದಾರೆ, ಮಾವನ ಹತ್ರ ಮಾತಾಡೋದು ಬಿಟ್ಟು. ಹಲೋ ಅಳಿಯಂದ್ರೆ ನಮ್ಮಮ್ಮಗೆ ಸ್ವಲ್ಪ ಹುಷಾರಿಲ್ಲ, ಹಾಗೆ ರೆಸ್ಟ್ ಮಾಡ್ತಾ ಇದ್ದಾರೆ. ಅಡ್ಮಿಟ್ ಅಲ್ಲ, ಅದೆಲ್ಲ ಧಾರಾವಾಹಿ ನೋಡಿಕೊಂಡು ರೆಸ್ಟ್ ಮಾಡೋದು. ನಾವೀಗ ಹೊರಟದ್ದು ಅಮ್ಮನ ಮನೆಯಿಂದ. ಬಾಯ್ ಮಾಡ್ತೇವೆ ಈಗ. ಬಾಯ್ ಬಾಯ್ ಹೇಳಿ ಅಮ್ಮ. ಬಾಯ್ ಮಾಡ್ಲಂತೆ. ಬಾಯ್. ಹೋಗುವ. ಮಳೆ ಬಂದು ಇಲ್ಲೆಲ್ಲ ಜಾರ್ತದೆ, ಅದಕ್ಕೆ ಹೀಗಿರುವುದನ್ನು ಹಾಕಿದ್ದು. ಆದರೂ ಸ್ವಲ್ಪ ನಿಧಾನಕ್ಕೆ ನಡಿಬೇಕಾಗ್ತದೆ. ನಮ್ಮನ್ನು ಬೀಳ್ಕೊಡ್ಲಿಕ್ಕೆ ಅಂತ ಅಪ್ಪ ಅಮ್ಮ ಬಂದು ನಿಂತದ್ದೀಗ. ಹಾಗೆ ನಾವು ಹೊರಡುವ. ಟ್ರಾಫಿಕ್ ಕಾಸರಗೋಡು ಹೊಸ ಬಸ್ ಸ್ಟ್ಯಾಂಡ್. ಹಾಗೆ ಇವತ್ತು ಒಂದು ಅಮ್ಮನ ಮನೆಗೆಲ್ಲ ಹೋಗಿ ಬಂದಿದ್ದೇವೆ. ಚಿಕ್ಕದಾಗಿ ಒಂದು ಬ್ಲಾಗ್ ಮಾಡಿದ್ದೇವೆ. ವಿಡಿಯೋ ಏನೂ ಸಿಕ್ಕಿಲ್ಲ ಹಾಕಲಿಕ್ಕೆ ಅಂತ ಒಂದು ವಿಡಿಯೋ ಮಾಡುವ ಅಂತ ಒಂದು ವಿಡಿಯೋ ಮಾಡಿದ್ವಿ. ವಿಶೇಷವಾಗಿ ಏನಿಲ್ಲ ವಿಡಿಯೋದಲ್ಲಿ. ನಿಮಗೆಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತದೆ.